ಬಿಗ್ ಬಾಸ್ ಮನೆಯಲ್ಲಿ ನಿಮಗೆಲ್ರಿಗೂ ಕೂಡ ಗೊತ್ತು, ವಾರದ ಕತೆ ಪ್ರೀತಿಯ ಕಿಚ್ಚ ಸುದೀಪನ ಜೊತೆ ಎಪಿಸೋಡ್ ಸಿಕ್ಕಾಪಟ್ಟೆ ಮಜವಾಗಿತ್ತು. ಭವ್ಯ ಅವರ ಕ್ಯಾಪ್ಟನ್ಸಿ ಬಗ್ಗೆ ಸಿಕ್ಕಾಪಟ್ಟೆ ಮಾತು ನಡೀತು. ಒಳಗೆ ಸುದೀಪ್ ಅವರ ಮುಂದೆನೇ ಜಗಳ ಕೂಡ ಮಾಡಿಕೊಂಡ್ರು ನಮ್ಮ ರಜತ್ ಅವರು, ಹಾಗೆ ಚೈತ್ರ ಕುಂದಾಪುರ್ ಅವರು. ಇದೆಲ್ಲ ಒಂದು ಸೈಡ್ ಆದರೆ ಅದಕ್ಕೊಂದು ಇತಿಶ್ರೀಯನ್ನು ಹಾಡಿಬಿಟ್ರು ಕಿಚ್ಚ ಸುದೀಪ್ ಅವರು. ಬಟ್ ಕ್ಯಾಪ್ಟನ್ಸಿಯಾಗಿ ಭವ್ಯ ಅವರೇ ಮುಂದುವರಿತಾರೆ. ಬಟ್ ಅದೆಷ್ಟರ ಮಟ್ಟಿಗೆ ಅವರು ಮನಸ್ಸಿಂದ ಮಾಡ್ಕೊಂಡು ಹೋಗ್ತಾರೋ ನೋಡಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಹತ್ರು, ಇದು ಮೋಸ ಆಗಿದೆ ಅಂತ ಹೇಳಿದ ಮೇಲೂ ಸಿಕ್ಕಾಪಟ್ಟೆ ಹತ್ರು. ಬಟ್ ಭವ್ಯನ ತಪ್ಪಿದೆ ಅಂತಲೂ ಕೂಡ ಸುದೀಪ್ ಅವರು ಹೇಳಿದರು. ಜೊತೆಗೆ ರಜತ್ ಹಾಗೂ ಉಸ್ತುವಾರಿ ವಹಿಸಿದಂತಹ ಚೈತ್ರ ಮತ್ತು ಮಂಜಣ್ಣಂದು ತಪ್ಪಿದೆ ಅಂತ ಹೇಳಿ ಸುದೀಪ್ ಅವರು ನೇರವಾಗಿ ಹೇಳಿದರು. ಇದೆಲ್ಲ ಮೊದಲನೇ ದಿನ ಆಯಿತು. ಮೊದಲನೇ ದಿನ ನಮ್ಮ ಹನುಮಂತ ಮತ್ತು ಅವರ ದೋಸ್ತ ಧನರಾಜ್ ಅವರು ಮೊದಲನೇದಾಗಿ ಉಳ್ಕೊಂಡ್ರು. ಸೊ ಕಿಚ್ಚನ ಚಪ್ಪಾಳೆ ಕೂಡ ಧನರಾಜಿಗೆ ಸಿಕ್ಕಿದ್ದು ಖುಷಿಯಾದ ವಿಚಾರ. ಜೊತೆಗೆ ಉತ್ತಮ ಕೂಡ ಈ ವಾರ ಸಿಕ್ಕಿದ್ದು ಹ್ಯಾಟ್ರಿಕ್ ಕೊಡ್ತಾ ಅಂತಲೇ ಹೇಳ್ಬೋದು ಧನರಾಜ್ ಅವರಿಗೆ. ಇದೆಲ್ಲ ಒಂದು ಸೈಡ್ ಆದರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಂತು. ಎಲಿಮಿನೇಟ್ ಯಾರಾದರು ಅಂತ ಹೇಳಿದರೆ ಎಲ್ಲರೂ ಕೂಡ ನಿನ್ನೆಯಿಂದ ಗೌತಮಿ 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 ಅಂತ ಬಡ್ಕೋತಿದ್ರು. ಬಟ್ ಅದು ಸುಳ್ಳಾಗಿದೆ. ಗೌತಮಿ ಅವರು ಮನೆಯೊಳಗೆ ಸೇಫ್ ಆಗಿದ್ದಾರೆ. ಗೌತಮಿ ಹಾಗೂ ಐಶ್ವರ್ಯ ನಡುವಿನ ಒಂದು ಟಫ್ ಫೈಟನ್ನಲ್ಲಿ ಐಶ್ವರ್ಯ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ. ಹೌದು, ಐಶ್ವರ್ಯ ಅವರು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಆಡ್ತಾಯಿದ್ರು. ಮನೆಯಲ್ಲಿ ಇಂಡಿವಿಜುವಲ್ ಗೇಮ್ಗಳನ್ನು ತೋರಿಸ್ತಾ ಇದ್ರು. ಶಿಶಿರ್ ಹೋದ್ಮೇಲಂತೂ ಫೈರ್ ಆಗಿ ಆಡ್ತಾ ಇದ್ದಂಥ ಐಶ್ವರ್ಯ ಈ ವಾರ ಮನೆಯಿಂದ ಆಚೆ ಹೋಗಿದ್ದಾರೆ. ಗೌತಮಿ ಅವರು ಸೇಫ್ ಆಗಿದ್ದಾರೆ. ಹೌದು, ಮನೆಯಲ್ಲಿ ರಜತ್ ಹಾಗೆ ಭವ್ಯನ ಬಿಟ್ಟರೆ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದರು. ಸೊ ನಾಮಿನೇಟ್ ಆದ ಕಾರಣ ಎಲ್ಲರನ್ನೂ ಕೂಡ ಒಬ್ಬೊಬ್ಬರನ್ನಾಗಿ ಉಳಿಸ್ಕೊಂಡು ಬಂದಂತಹ ಸುದೀಪ್ ಅವರು ಕೊನೆಯಲ್ಲಿ ಒಬ್ಬರನ್ನ ಮನೆಯಿಂದ ಆಚೆ ಹಾಕಲೇಬೇಕಾದಂತಹ ಸಂದರ್ಭ ಬಂತು. ಸೊ ಅದರಲ್ಲಿ ಲಾಸ್ಟಲ್ಲಿ ಬಂದು ನಿಂತ್ಕೊಂಡಿದ್ದಂತಹ ಗೌತಮಿ ಮತ್ತು ಐಶ್ವರ್ಯಗೆ ಸಿಕ್ಕಾಪಟ್ಟೆ ತಲೆನೋವನ್ನು ತಂದಂತಹ ನಮ್ಮ ಸುದೀಪ್ ಅವರು ಕೊನೆಯಲ್ಲಿ ಐಶ್ವರ್ಯ ಅವರಿಗೆ ಸಾರಿಯನ್ನು ಹೇಳಿ ಮನೆಯಿಂದ ಆಚೆ ಕಳಿಸಿದ್ದಾರೆ. ಸೊ ಮನೆ ಮಂದಿ ಯಾರೂ ಕೂಡ ಅಷ್ಟೊಂದು ಫೀಲ್ ಆಗಿಲ್ಲ. ಬಟ್ ಚೈತ್ರ ಅವರು ಸ್ವಲ್ಪ ಫೀಲ್ ಆಗಿದ್ದಾರೆ. ಜೊತೆಗೆ ಐಶ್ವರ್ಯ ಕೂಡ ಸಿಕ್ಕಾಪಟ್ಟೆ ಹತ್ತು ಬಿಟ್ಟು ಮನೆಯನ್ನು ಫೀಲಿಂಗನ್ನು ಕಳ್ಕೊಂಡು ಹೋಗ್ತಿದ್ದಾರೆ. ಯಾಕಂತ ಹೇಳಿದರೆ 91 ದಿನಗಳ ಕಾಲ ಒಂದು ಮನೆಯಲ್ಲಿರೋದು ಸಾಮಾನ್ಯ ವಿಚಾರ ಅಲ್ಲ. ಅಂತಂಥ ದೊಡ್ಡ ದೊಡ್ಡ ಸ್ಪರ್ಧಿಗಳ ನಡುವೆ ಇದ್ದಂತಹ ಐಶ್ವರ್ಯ ಸಿಕ್ಕಾಪಟ್ಟೆ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಐಶ್ವರ್ಯ ಅವರು ಅಷ್ಟರ ಮಟ್ಟಿಗೆ ಒಳ್ಳೊಳ್ಳೆ ಲೀಡಲ್ಲಿ ಕಾಣಿಸ್ಕೊಳ್ತಾ ಇದ್ರು, ವಿಲನ್ ಪಾತ್ರಗಳನ್ನು ಮಾಡಿದರು. ಜೊತೆಗೆ ಜನಗಳು ಅವರನ್ನು ಉಳಿಸ್ಕೊಂಡಿದ್ದು ಸಿಕ್ಕಾಪಟ್ಟೆ ಆಶ್ಚರ್ಯ ಅನ್ನಿಸ್ತು. ಯಾಕಂತ ಹೇಳಿದರೆ ಶಿಶಿರ್ ಅಂತಹ ವ್ಯಕ್ತಿನೇ ಹೊರಗೆ ಹಾಕಿದ ಮೇಲೆ ಐಶ್ವರ್ಯ ಉಳ್ಕೊಂಡ್ರು ಅಂತ ಹೇಳಿದರೆ ಅವರ ಮಟ್ಟಿಗೂ ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲಿದ್ದಾರೆ. ಐಶ್ವರ್ಯ ಅವರಿಗೆ ಒಳ್ಳೆಯದಾಗಲಿ. ಯಾಕಂತ ಹೇಳಿದರೆ ತಂದೆ ತಾಯಿ ಇಲ್ಲದೆ ಇರುವಂಥ ಹುಡುಗಿ ಸಿಕ್ಕಾಪಟ್ಟೆ ಜಗತ್ತನ್ನು ಕೂಡ ನೋಡಿದ್ದಾರೆ. ಅವರ ಮುಂದಿನ ಜೀವನ ಯಶಸ್ಸಾಗಲಿ. ಯಾವುದೇ ಒಂದು ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾಗಳಲ್ಲಿ ಅವರಿಗೆ ಚಾನ್ಸ್ ಸಿಕ್ಕು ಅವರ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಈ ವಾರದ ಎಲಿಮಿನೇಷನ್ ಫೈನಲಿ 100% ನ್ಯೂಸ್ ಐಶ್ವರ್ಯ.